ಜೈಲಿನ ಒಂದು ಅಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಅವರು ಹೇಳಿದ್ದಾರೆ. ಅವರು ಈಗ ಜೈಲಿನ ಅಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ. ದರ್ಶನ್ ಜೈಲಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಏನಿದ್ದಾರೆ ಅವರು ಸೆರೆವಾಸವನ್ನು ಅನುಭವಿಸ್ತಾರೆ. ಅದರಲ್ಲಿ ಅವರಿಗೆ ನಿತ್ಯ ನರಕ ಆಗ್ತಾ ಇದೆ ಅಂತ ಅವರು ಹೇಳಿದ್ರು ಹಿಂದೆ ಕೂಡ. ಈಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಜೈಲು ಸೇರಿದ ದಿನದಿಂದಲೂ ಕೂಡ ನಟ ದರ್ಶನ್ ಒಂದು ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಅವರು ಕೊಡ್ತಿರುವಂತಹ ವ್ಯವಸ್ಥೆಗಳಿಂದ ಸರಿ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಜೈಲಧಿಕಾರಿಗಳಿಗೆ ಇಂಗ್ಲಿಷ್ ಬರಲ್ಲ ಅಂತ ಈಗ ಖ್ಯಾತೆ ತೆಗೆದಿದ್ರು. ಯಾಕಂದ್ರೆ ದಿಂಬು ಹಾಸಿಗೆ ಕೊಡ್ತಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಈ ಹಿಂದೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಕಣ್ಣೀರು ಕೂಡ ಹಾಕಿದ್ರು. ನನಗೆ ಸರಿಯಾದ ವ್ಯವಸ್ಥೆ ಕೊಡ್ತಾ ಇಲ್ಲ, ಅಧಿಕಾರಿಗಳು ನನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ, ನನಗೆ ಚಿತ್ರಹಿಂಸೆ ಆಗ್ತಾ ಇದೆ ಅಂತೆ. ಇದರ ನಡುವೆ ಇದೀಗ ಜೈಲು ಸೇರಿದ ಒಂದು 2 ತಿಂಗಳಲ್ಲೇ ಏನು ಮಾಡಿದರೆ ದರ್ಶನ್ ಅವರು ಜೈಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಅಂದರೆ ಬೆನ್ನು ನೋವು ಹೆಚ್ಚಾಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಹಿಂದೆ ಕೂಡ ಬೆನ್ನು ನೋವಿನ ಒಂದು ಸಮಸ್ಯೆ ಇತ್ತು, ಅದರಿಂದಾನೇ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ರು. 2 ತಿಂಗಳಲ್ಲಿ ಮೊದಲ ಬಾರಿಗೆ ಜೈಲಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ ಈಗ ನಟ ದರ್ಶನ್ ದಾಸ. ಜೈಲಧಿಕಾರಿಗಳಿಂದಲೇ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಪ್ರತಿನಿತ್ಯ ಕೂಡ ಜೈಲಿನ ವೈದ್ಯರಿಂದಲೇ ತಪಾಸಣೆ ಮತ್ತು ಚಿಕಿತ್ಸೆ ಕೂಡ ಕಾರ್ಯ ನಡೀತಾ ಇದೆ. ಚಿಕಿತ್ಸೆ ಮಾಡ್ತಾ ಇದ್ದಾರಂತೆ ಜೈಲಲ್ಲಿರುವಂಥ ವೈದ್ಯರು ಕೂಡ. ಯಾಕಂದರೆ ನಟ ದರ್ಶನ್ ಜೈಲಿಗೆ ಹೋದಾಗಿಂದಲೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗಿಂದ ಹಿಡಿದು ಅಲ್ಲಿಂದ ಬಳ್ಳಾರಿ ಜೈಲಿಗೆ ಹೋದರು. ಬಳ್ಳಾರಿ ಜೈಲಿಗೆ ಹೋದಾಗ ಅವರಿಗೆ ಬೆನ್ನು ನೋವಿನ ಒಂದು ಸಮಸ್ಯೆ ಜಾಸ್ತಿ ಕಾಡೋಕ್ಕೆ ಶುರುವಾಯಿತು. ಅದರ ಬಗ್ಗೆ ಪದೇ ಪದೇ ಹೇಳಿದ್ರು, ಮನವಿಯನ್ನು ಮಾಡಿದರು. ಇದನ್ನು ಆಲಿಸಿದಂತಹ ಕೋರ್ಟ್ ಏನು ಮಾಡಿತು, ಓಕೆ 57ನೇ ಸೆಷನ್ ಕೋರ್ಟ್ ಏನಿದೆ ಕೊಡ್ತು ತೀರ್ಪನ್ನು, ಇವ್ರಿಗೂ ಚಿಕಿತ್ಸೆಯನ್ನು ತಗೊಳ್ಬೇಕು, ಏನಿದೆ ಅದಕ್ಕೆ ಅಗತ್ಯವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಷರತ್ತುಬದ್ಧ ಒಂದು ಜಾಮೀನನ್ನು ಕೊಡ್ತು. ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳಿ ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ಟ್ರೀಟ್ಮೆಂಟನ್ನು ತಗೊಂಡ್ರು. ಬಟ್ ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ಲ. ಆನಂತರ ಶೂಟಿಂಗ್ಗೆ ಹೋದರು, ಬೇರೆ ಬೇರೆ ದೇಶಗಳಿಗೂ ಕೂಡ ಹೋದರು. ಎಲ್ಲೋ ಒಂದು ಕಡೆ ದರ್ಶನ್ ಈ ಒಂದು ಕೇಸ್ನಿಂದ ಸ್ವಲ್ಪ ರಿಲೀಫ್ ಸಿಕ್ತು ಅಂತ ಅವರ ಅಭಿಮಾನಿಗಳು ಅಂದ್ಕೊಂಡ್ರು, ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಆದರೆ ಮತ್ತೆ ಆ ಒಂದು ವಿಚಾರ ಬಂತು, ಮತ್ತೆ ದರ್ಶನ್ ಅವರು ಜೈಲಿಗೆ ಬರುವಂತಹ ಒಂದು ಕೆಲಸ ಆಯಿತು. ಕರೆದುಕೊಂಡ್ಬಂದು ಜೈಲಲ್ಲಿ ಕೂರಿಸಿದ್ರು. ಹಾಗಾದರೆ ಮೊದಲಿದ್ದಕ್ಕಂತ ಈಗ ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಚಿತ್ರಹಿಂಸೆ ಆಗ್ತಾ ಇದೆ, ಸರಿಯಾದ ವ್ಯವಸ್ಥೆ ಇಲ್ಲ, ಕನಿಷ್ಠವಾದ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಮನೆ ಊಟಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹೀಗಂತ ಸಾಲು ಆರೋಪಗಳನ್ನು ಮಾಡಿದರು, ಅವರ ಬೇಡಿಕೆಗಳನ್ನು ಇಟ್ಟರು. ಎಲ್ಲೋ ಒಂದು ಕಡೆ ಜಡ್ಜು ಕೂಡ ಇವರ ಒಂದು ಮನವಿಯನ್ನು ಆಲಿಸಿ ಒಪ್ಪಿಕೊಂಡು ಹಾಸಿಗೆ ದಿಂಬು ಅಥವಾ ಏನು ಮೂಲ ಸೌಕರ್ಯ ಏನಿರುತ್ತೆ ಎಲ್ರಿಗೂ ಕೊಡೋ ರೀತಿ ಇವ್ರಿಗೂ ಕೊಡಿ ಅಂತ ಹೇಳಿ ಆದೇಶವನ್ನು ಕೂಡ ಕೊಟ್ಟರು. ಆದರೆ ಕೋರ್ಟ್ನ ಒಂದು ಆದೇಶವನ್ನು ಕೂಡ ನಿರ್ಲಕ್ಷಿಸಿದ್ರ ಒಂದು ಸಿಬ್ಬಂದಿಗಳು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಕೋರ್ಟ್ನ ಆದೇಶದ ಮೇರೆಗೂ ಕೂಡ ದರ್ಶನ್ಗೆ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕೊಡ್ತಾ ಇಲ್ಲ ಅಲ್ಲಿನ ಜೈಲಿನ ಸಿಬ್ಬಂದಿಗಳು, ಜೈಲಿನ ಅಧಿಕಾರಿಗಳು ಅಂತ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ನನಗೆ ಬೆನ್ನು ನೋವಿನ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ದೂರನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಿದಂತಹ ಒಂದು ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ, ಜೈಲಿನಲ್ಲಿರುವಂತಹ ವೈದ್ಯರು ಅವ್ರಿಗೇನು ಚಿಕಿತ್ಸೆ ಕೊಡೋಕೆ ಬರ್ತಿರ್ತಾರಲ್ಲ ಬೇರೆ ಬೇರೆ ಕೈದಿಗಳಿಗೆ, ಆ ಒಂದು ವೈದ್ಯರೇ ದರ್ಶನ್ ಅವರಿಗೆ ಬಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಇವರಿಂದ ಹೊರಗಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತಹ ಕೆಲಸ ಏನು ಮಾಡ್ತಾ ಇಲ್ಲ. ಈಗ ಮನವಿ ಮಾಡಿದ್ರು, ಅದ್ರ ಪ್ರಕಾರ ವೈದ್ಯರನ್ನು ಕರೆಸಿ ಜೈಲಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ನಿಜವಾಗ್ಲೂ ಕೂಡ ಅವರಿಗೆ ಬೆನ್ನು ನೋವಿತ್ತು ಅಂತ ಹೇಳ್ಕೊಂಡಿದ್ರು, ಚಿಕಿತ್ಸೆ ತಗೊಂಡಿದ್ರು ಹೊರಗಡೆ ಹೋದಾಗ. ಆದರೆ ಈಗ ಮತ್ತೆ ಬೆನ್ನು ನೋವಿನ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ. ಆದರೆ ಈ ಬಾರಿ ಅವರನ್ನು ಹೊರಗಡೆ ಬಿಟ್ಟಿಲ್ಲ, ಜಾಮೀನು ಕೂಡ ಕೊಟ್ಟಿಲ್ಲ, ಮನವಿ ಮಾಡಿಕೊಂಡಿದ್ರು ಕೂಡ. ಹೀಗಾಗಿ ಜೈಲಿನಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೋ ಅಥವಾ ನೋವು ಕಡಿಮೆ ಆಗುತ್ತೋ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೋ ಅಂತ ಗೊತ್ತಿಲ್ಲ. ಆದರೆ ದರ್ಶನ್ ಈಗ
ಮೊರೆಯನ್ನು ಹೋಗಿದ್ದಾರೆ ಅಧಿಕಾರಿಗಳ ಮುಂದೆ, ಜೈಲಿನ ಅಧಿಕಾರಿಗಳ ಮುಂದೆ. ಡಾಕ್ಟರ್ ಬಂದು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಪ್ರತಿದಿನ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.